ನಮಸ್ಕಾರ. ನಾನು ನಿಮ್ಮ JM ರಾಜಶೇಖರ ರಾಣೆಬೆನ್ನೂರಿಂದ. ನಾನು ಇವರಿಗೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಹಾವೇರಿ ಜಿಲ್ಲೆ ಇವರಿಗೆ ಒಂದು ಮಾಹಿತಿಯಲ್ಲಿ ಅರ್ಜಿ ಹಾಕಿದ್ದೆ. ಈ ನರೇಗಾದಲ್ಲಿ ಆಗಿರುವಂತಹ ಕಾಮಗಾರಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕಾಮಗಾರಿ ಆಗಿದಾವ, ಈ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತ ಕೇಳಿದ್ದೇನೆ. ಅದಕ್ಕೆ ಅವರು ಪಂಡಿತರು ಮಹಾನ್ ಉತ್ತರ ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕು ಅಧಿನಿಯಮ 2005 ನಿಯಮದ ಪ್ರಕಾರ ತಾವು ಅರ್ಜಿಯಲ್ಲಿ ಕಲಂ 5(1) ಹಾಗೂ 5(2) ಪ್ರಕಾರ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಪದ ನಾಮೀಕರಿಸಿರುವುದಿಲ್ಲ ಅಂತ ಸದರಿ ಹಿಮ್ಮರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಈ ಅಧಿಕಾರಿಗಳಿಗೆ ನಿಜಕ್ಕೂ ಏನಾದರೂ ಸ್ವಲ್ಪ ಮಾನವೀಯತೆ, ಒಂದಿಷ್ಟು ಕಾನೂನು ಜ್ಞಾನ ಅದು ಇದೆಯಾ ಅಂತ ಮಾಹಿತಿ ಕೊಡಿ ಅಂತ ಅರ್ಜಿ ಹಾಕಿದರೆ ತಿರಸ್ಕರಿಸುವುದು ಹೇಗೆ ಅಂತ ಇವ್ರಿಗೆ ತರಬೇತಿ ಕೊಡಬೇಕಾದ ಅವಶ್ಯಕತೆ ಅಲ್ರಿ. ಎಲ್ಲರೂ ಕಳ್ತನ ಮಾಡೋದೇ ಕೆಲಸ ಅವ್ರದ್ದು. ಯಾಕೆಂದರೆ ಜಿಲ್ಲಾದಲ್ಲಿ ನರೇಗಾ ಯೋಜನೆಗಳನ್ನು ಜಾರಿ ತರದೇನೆ ಇವರು ದುಡ್ಡು ಹೊಡೆದಿದ್ದಾರೆ ಅನ್ನುವಂಥದ್ದು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಾತನಾಡುತ್ತಿರುವಂತಹ ಒಂದು ಮಾತು. ಸಹಾಯಕ ಇಲ್ಲಿ ನೋಡಿರಿ, ಬರೆದಿದ್ದಾರೆ ಇವಾಗ ಯಾರು ಸಹಿ ಮಾಡಿದ್ದಾರೆ? ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂತ ಒಂದು ಹುದ್ದೆ ಅಲ್ಲಿ ಇದೆ ಅಂತ ಅನ್ನೋದಾದರೆ, ನಾನು ಯಾರಿಗೆ ಮಾಡಿರೋದು? ಜಂಟಿ ನಿರ್ದೇಶಕರಿಗೆ. ಜಂಟಿ ನಿರ್ದೇಶಕರು ಏನು ಮಾಡ್ತಾರೆ? ಅವರಲ್ಲಿ ಕರೆದ್ಬಿಟ್ಟು ತಗೊಳಪ್ಪ, ನಿನಗೆ ಬಂದಿದೆ, ನೀನು ಇದನ್ನು ಕೊಡು ಅವರಿಗೆ, ಅದೇನು ಮಾಹಿತಿ ಇದೆ ಕೊಡು ಅಂತ ಕೊಡ್ಬೋದಲ್ಲ. ಒಬ್ಬ ಜಂಟಿ ನಿರ್ದೇಶಕರಿಗೆ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಮಾಹಿತಿ ಹಕ್ಕಿನ ಬಗ್ಗೆ ಅನ್ನೋದಾದರೆ, ಇಂಥ ಅಧಿಕಾರಿಗಳ ಕಚೇರಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇರಬೇಕಾ? ಮಾನ್ಯ ಲೋಕಾಯುಕ್ತರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಹಾವೇರಿ ಜಿಲ್ಲೆಯಲ್ಲಿ ನರೇಗಾ ಯೋಜನೆ ಸಂಪೂರ್ಣವಾಗಿ ಫೇಲ್ ಆಗಿದೆ. ಖರ್ಚು ಹಾಕೋ ಕೆಲಸ ಮಾತ್ರ ತುಂಬ ನೀಟಾಗಿ ಮಾಡಿದ್ದಾರೆ. ಹೀಗಂತ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಬಗ್ಗೆ ಮಾನ್ಯ ಲೋಕಾಯುಕ್ತರು ಕ್ರಮ ಜರುಗಿಸಬೇಕು. ನಾನು ಕೇಳಿರೋ ಮಾಹಿತಿ ಜಂಟಿ ನಿರ್ದೇಶಕರಿಗೆ ಕೇಳಿದ್ದೀನಿ. ಜಂಟಿ ನಿರ್ದೇಶಕರು ಯಾರು? ಈ ಕಚೇರಿಗೆ ಪ್ರಥಮ ಮೇಲ್ಮನವಿ ಅಧಿಕಾರಿ. ಅಂದರೆ ಇದನ್ನು ಅರ್ಜಿ ಸ್ವೀಕರಿಸೋರು ಯಾರು? ಇದನ್ನು ನಾನು ಕಳಿಸಿರೋದು ಯಾರಿಗೆ? ರಿಜಿಸ್ಟರ್ ಪೋಸ್ಟು. ಸೊ ನಾನು ಈ ರಿಜಿಸ್ಟರ್ ಪೋಸ್ಟ್ನಲ್ಲಿ ಕಳಿಸಿರುವಂಥ ದಾಖಲೆಯನ್ನು ಮೊದಲು ತಗೊಳ್ಳೋದು ಯಾರು? ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ. ಹಂಗಾರೆ ಅವನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು? ಇಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂತ ಬರ್ಕೊಂಡಾರ ಇವರು. ನಿರ್ದೇಶಕರಲ್ಲ, ನೀವು ನಿರ್ದೇಶಕ ಅಷ್ಟೇ. ಅಂದರೆ ನೀವೇನು ಭಾಳ ಜನ ಇದ್ದೀರಾ, ನಿಮಗೆ ಯಾಕೆ ಬಹುವಚನದಲ್ಲಿ ಕರಿಬೇಕು? ನೀವು ಅಧಿಕಾರಿಗಳಲ್ಲ, ನೀವು ಅಧಿಕಾರಿಗಳ ಮೇಲೆ ಬೇಕಾಗೋಲ್ಲ. ನಮಗೆ ಸೇವಕರು ಬೇಕಾಗಿದ್ದಾರೆ. ಇದು ಪ್ರಜಾಪ್ರಭುತ್ವ. ನಾನು ಹಿಂದೆ ಸರ್ಕಾರಿ ನೌಕರಿ ಮಾಡಿದ್ದೀನಿ. ನಾನು ಸೇವಕನಾಗಿಯೇ ಕೆಲಸ ಮಾಡಿದ್ದೀನಿ. ಬಂಡ್ ಬಜಾಯಿಸಿಲ್ಲ, ನಾನು ಬಂಡ್ ಬಜಾಯಿಸೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಇಡೀ ಕಚೇರಿ ವ್ಯವಸ್ಥೆಯಲ್ಲಿ ಏನೇನು ಮಾಡ್ತೀರಿ ಅಂತ ಅಷ್ಟು ಗೊತ್ತಿದೆ ನನಗೆ. ಇದು ನಮ್ಮ ನಾಗರಿಕ ಮತದಾರ ಮಹಾರಾಜರಿಗೆ ಗೊತ್ತಾಗಬೇಕು. ಮೋಸ ಆಗಿದೆ ಇಲ್ಲಿ. ಇದು ಸಮಗ್ರವಾದ ತನಿಖೆ ಆಗಬೇಕು. 5 ವರ್ಷಗಳ ಕಾಲದ ತನಿಖೆ ಆಗಬೇಕು. ಆಮೇಲೆ 1 ವರ್ಷದವರೆಗಿನ ಚಾಲ್ತಿ ವರ್ಷದಷ್ಟೇ ಕೇಳ್ಬೇಕಾ? 4(1) ನೋಟಿಫಿಕೇಶನ್ ಮಾಡಿದ್ದೀರಾ ನೀವು? ಎಲ್ಲರಯ್ಯ ಇದೆ ನಿಮ್ಮದು ಸ್ವಯಂ ಘೋಷಿತ ವರದಿ? ಯಾವ ವೆಬ್ಸೈಟ್ನಲ್ಲಿ ಹಾಕಿದ್ದೀರಯ್ಯ ನೀವು? ಒಂದು ಕಡೆಗೂ ನಿಮ್ಮದು ಸ್ವಯಂ ಘೋಷಿತ ವರದಿ ಇಲ್ಲ. ಈವನ್ ಜಿಲ್ಲಾಧಿಕಾರಿಗಳ ವೆಬ್ಸೈಟ್ನಲ್ಲಿ ಕೂಡ ಅದು ಇಲ್ಲ ನಿಮ್ಮದು. ಏನು ಆಟ ಆಡ್ದಿದ್ದೀರಾ? 100 ಕೋಟಿ 1000 ಕೋಟಿ ರೂಪಾಯಿ ನೀವು ತಗೊಳ್ತಾ ಇರೋದು, ಲಕ್ಷಾಂತರ ಪಗಾರ. ನೀವು ನನಗೆ ಗೌರವಾನ್ವಿತವಾಗಿ ದಾಖಲೆಯನ್ನು ಕೊಡಬೇಕಷ್ಟೇ. ಇದನ್ನು ನಾನು ನಿಮಗೆ ಹಾಕ್ತೀನಿ. ಇದನ್ನು ಯೂಟ್ಯೂಬ್ನಲ್ಲಿ ಹಾಕಿಬಿಟ್ಟು ನಿಮಗೆ ಇದನ್ನು ಮಾಡ್ತೇನೆ, ಮಾಹಿತಿ ಕೊಡ್ತೇನೆ. ಮಾಹಿತಿ ಕೊಡಬೇಕಷ್ಟೇ. ಒಂದು ಸಣ್ಣದ ಮಾಹಿತಿ ಗೊತ್ತಿಲ್ಲ. ಒಂದು ನಿಮ್ಮ ಕಚೇರಿ ಪಕ್ಕದಲ್ಲೇ ಇರೋವನಿಗೆ ಅರ್ಜಿ ಹಸ್ತಾಂತರ ಮಾಡೋಕ್ಕಾಗಲ್ವಾ? ಸ್ವಲ್ಪ ಒಂದು ಅಬುರ್ ಇದೆಯೇನ್ರಿ ನಿಮಗೆಲ್ಲ? ನನ್ನಂಥವ್ರಿಗೆ ಈ ರೀತಿ ಮಾಡ್ತೀರಿ. ನೀವು ಪಾಪಿನ ಅರ್ಜಿ ಹಿಡ್ಕೊಂಬಂದು ಸಹಾಯ ಕೇಳಕ್ಕೆ ಬಂದವ್ರಿಗೆ ಏನು ಮಾಡ್ತೀರಿ ನೀವು? ಇದೇನಾ ಮಾಡೋದು? ನೋ, ಇದು ಅಕ್ಷಮ್ಯ ಅಪರಾಧ. ಯಾರಿದು? ಜಂಟಿ ನಿರ್ದೇಶಕರು. ಜಂಟಿ ನಿರ್ದೇಶಕರಿಗೆ ನಾನು ಕಳಿಸಿರೋದು. ಜಂಟಿ ನಿರ್ದೇಶಕರಿಗೆ ಮಾಹಿತಿ ಕಾಯ್ದೆನೇ ಗೊತ್ತಿಲ್ಲ ಅಂದರೆ ನೀವೇನ್ರಿ ಜಿಲ್ಲಾದ ನೌಕರಿ ಮಾಡ್ತೀರಿ? ನಿಮ್ಮಂಥವ್ರ ಅವಶ್ಯಕತೆ ನಮಗಿಲ್ಲ. ಬಿಟ್ಟೋಗ್ರಿ ಆ ಕಡೆಗೆ. ನೀವು ಕೊಟ್ಟ ಸರ್ವಿಸ್ ಅಷ್ಟರೆಲ್ಲ ಇದೆ. ಇಲ್ಲಿ ತನಕ ಒಬ್ಬನಾದ್ರೂ ನಮ್ಮ ಹೊಲಕ್ಕೆ ಬಂದಿದ್ದೀರೇನ್ರಯ್ಯ ನೀವು? ಪಾಮ್ ಹಾಕ್ಸಿದ್ರಿ, ಓಡಿ ಹೋದ್ರಿ. ನಾವು ಕಂಡವ್ರನ್ನ ಕೇಳ್ಬೇಕು ಏನು ಮಾಡ್ಬೇಕು ಅಂತ. ಯೋಗ್ಯತೆ ಅಲ್ಲ ನಿಮಗೆ.
ನೌಕರಿ ಮಾಡಕ್ಕೆ ಬಂದಿಲ್ಲ, ನೀವು ಲೂಟಿ ಹೊಡೆಯಕ್ಕೆ ಬಂದುಬಿಟ್ಟಿದ್ದೀರಿ ಅಂತ ಅನ್ಕೋತೀನಿ ನಾನು ಅಷ್ಟೇ ಅನ್ಕೊಳ್ಳೋದೇನು, ನೀವು ಬರೆದಿರೋ ಪತ್ರ ನೋಡಿದ್ರೆ ತಲೆ ತಗ್ಗಿಸ್ಬೇಕು ಭಾರತೀಯ ನಾಗರಿಕರಾದವರು ನಾವೆಲ್ಲ ಅಂತ ಉತ್ತರ ಕೊಡ್ತೀರಿ. ಇನ್ನು ನಾಗರಿಕರಾದವ್ರು ಕೂಡ ನಾವು ಇಂಥವ್ರನ್ನ ಸಹಿಸ್ಕೊಳ್ಬಾರ್ದ್ರಿ. ಯಾಕ್ರಿ ಸಹಿಸ್ಕೊಳ್ಬೇಕು? ಇವ್ರ ಮಾಹಿತಿನಾಗ ಅರ್ಜಿ ಹಾಕಿದ ತಕ್ಷಣ ಯಾವುದನ್ನು ಕಿತ್ತೋದಂದು 500,000 ರೂಪಾಯಿ ಕೊಡಕ್ಕೆ ಬರ್ತಾರೆ ಇವರು. ಹಿಂದೆಲ್ಲ ಅನುಭವಿಸಿದ್ದೀನಿ. ಇವರು ಮಹಾ ಕಿತಿಮಿಂದಾರ ಇವರು ಕೋಟಿಗಟ್ಟಲೆ ಲೂಟಿ ಹೊಡಿತಾರೆ. ಯಾರ ಅರ್ಜಿ ಹಾಕಿದ್ರೆ ಅವ್ರ ವಿರುದ್ಧ ಅಪಪ್ರಚಾರ ಮಾಡಿಸ್ಬಿಡ್ತಾರೆ. ನಾಲಾಯಕರ ತಂದು ಇಂಥ ಭಾಳ ಜನರನ್ನು ನೋಡಿದ್ದೀನಿ ನಾನು ಕರ್ನಾಟಕ ರಾಜ್ಯದಲ್ಲಿ. ಬರೀ ಮೋಸ ವಂಚನೆ ಮಾಡುವಂಥದ್ದೇ ಕೆಲಸ ಇರೋದು. ನಮ್ಮ ತೆರಿಗೆ ಹಣದಲ್ಲೇ ಸರ್ಕಾರ ನಡೆಯೋದು, ನೌಕರರಿಗೆ ಪಗಾರ ಕೊಡೋದು, ನಮ್ಮ ಯೋಜನೆಗಳು ನಮಗೆ ತಲುಪಬೇಕು. ನರೇಗಾ ಯೋಜನೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತಿನ ದಿವಸ ಕರ್ನಾಟಕದಲ್ಲಿ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನರೇಗಾ ಹೆಸರಿನಲ್ಲಿ ರಾಜ್ಯಾದ್ಯಂತ ಲೂಟಿಯಾಗಿ ಹೋಗಿದೆ. ಎಷ್ಟು ಬೇಕು ಉದಾಹರಣೆ, ಎಷ್ಟು ಬೇಕೋ ಲೋಕಾಯುಕ್ತದಲ್ಲಿರೋ ಪ್ರಕರಣಗಳು. ಒಂದು ಅರ್ಜಿಗೆ ಯಾರೋ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಅಂತ ಈತನ ಹೆಸರಿಲ್ವಾ? ನಮೂದು ಮಾಡಕ್ಕೆ ಬರಲ್ವಾ? ಹಾಗಾದ್ರೆ ಇದೇ ಕಲಂ 5(1) ಪ್ರಕಾರ ಈತ ಯಾಕೆ ಬೋರ್ಡನ್ನು ಡಿಸ್ಪ್ಲೇ ಮಾಡಿಲ್ಲ? ಈತ ಯಾಕೆ ಸ್ವಯಂ ಘೋಷಿತ ವರದಿಯನ್ನು ಎಲ್ಲ ಕಡೆಗೂ ನಾಗರಿಕರಿಗೆ ಪರಿಷ್ಕರಿಸಿ ಪ್ರತಿ ವರ್ಷ ಪ್ರಸಾರ ಮಾಡಬೇಕು ಅಂತ ನಿಯಮ ಇದೆಯಲ್ಲ, ಅದನ್ಯಾಕೆ ಮಾಡಿಲ್ಲ? ಕಬರು ಬೇಡನ್ರಿ ಅವ್ರಿಗೆಲ್ಲ. ಒಂದು ದಾಖಲೆ ಕೊಡಿ, ಯೋಗ್ಯತೆ ಅಲ್ಲ ಅವರಿಗೆ. ನೀವೇನು ಕೆಲಸ ಮಾಡ್ತೀರಿ? ಕೆಲಸ ಮಾಡಿದಂಗೆ ಪುಕ್ಷಟೆ ಪಗಾರ ತೊಗೊಂಡಿದ್ದು ನೀವು ವಾಪಸ್ ತುಂಬಬೇಕಾಗುತ್ತೆ. ಡೆಫಿನೆಟ್ಲಿ ಐ ವಿಲ್ ಗೋ ಟು ಅಪ್ರೋಚ್ ಆನರಬಲ್ ಜಸ್ಟಿಸ್ ಆಫ್ ಲೋಕಾಯುಕ್ತ. ಖಂಡಿತ ಹೋಗ್ತೀನಿ ನಾನು. ಆಟ ಆಡ್ತಿರೋ ಕುತ್ಕೊಂಡಲ್ಲಿ. ಈಗಲೂ ನಿಮಗೆ ಅವಕಾಶ ಕೊಡ್ತಾ ಇದ್ದೀನಿ. ದಯವಿಟ್ಟು ನಾನು ಕೇಳಿರೋ ಮಾಹಿತಿನ ಯಥಾವತ್ತು ಗಣಕೀಕೃತ ದಾಖಲೆ ಕೊಡಿ ನನಗೆ. ಗಣಕೀಕರಣ ಮಾಡಿಡಬೇಕು. ಪ್ರತಿಯೊಂದು ಒಂದು ಬಿಳಿ ಯಾವುದೋ ಒಂದು ಕಾಗದಿದ್ರು ಅಲ್ಲಿ ಮಾಡಿಡ್ಬೇಕಂತ ನಿಯಮ ಇದೆ. ಮಾಡಿದ್ದೀರಾ ನೀವು? ಯಾವಾಗಲೂ ಕಚೇರಿ ಬರ್ತೀರಾ, ಯಾವಾಗಲೂ ಹೋಗ್ತೀರಾ, ಒಂದು ಹಳ್ಳಿಗೆ ಬರೋದಿಲ್ಲ, ಒಂದು ಹೊಲಗಳಿಗೆ ವಿಸಿಟ್ ಕೊಡೋದಿಲ್ಲ. ನೀವೇನು ಮಾಡ್ತಿರ್ತ ಗೊತ್ತಿಲ್ವ ನಮಗೆ? ಇನ್ನು ಸುಮ್ಮನಿರೋ ಮಾತೇ ಇಲ್ಲ. ಮೊದಲು ನಾನು ಕೇಳಿರೋ ಮಾಹಿತಿ ಕೊಡಿ. ಇಲ್ಲ ಲೋಕಾಯುಕ್ತದ ನೀವು ರಾಜೀನಾಮೆ ಕೊಟ್ಟು ಹೋಗಿ ಸಾಕು. ನಿಮ್ಮಂಥವ್ರ ಅವಶ್ಯಕತೆನೇ ಇಲ್ಲ ನಮಗೆ. ನೀವು ಕೆಲಸನೇ ಮಾಡ್ದಂಗೆ ಪಗಾರ ತಗೋತೀನಿ ಅಂತ ಹೇಳ್ತೀನಿ ನಾನು. ಇದನ್ನು ಬಂದಿರೋ ಉತ್ತರ ನೋಡಿದರೆ ಕನ್ನಡಿಗ ನಾಗರಿಕ ಮತದಾರ ಮಹಾರಾಜರೇ, ಪ್ರತಿಯೊಂದು ಇಲಾಖೆಗೂ ಇದನ್ನು ಕೇಳಿ. ನೀವು ಸ್ವಯಂ ಘೋಷಿತ ವರದಿ ಕೇಳಿ ನೋಡೋಣ. ಅವ್ರ ಕಡೆ ಕೊಡೋ ಯೋಗ್ಯತೆ ಇದೆ ಅವರಿಗೆ. ಪಗಾರ ಲಕ್ಷಗಟ್ಟಲೆ ಪಗಾರ ತಿಂತಾರೆ. ಒಂದು ಸ್ವಯಂ ಘೋಷಿತ ವರದಿ ತಯಾರು ಮಾಡಿ ಸಾರ್ವಜನಿಕಕ್ಕೆ ಬಿಡುಗಡೆ ಮಾಡೋಕ್ಕಾಗಲ್ವಾ? ಅಯೋಗ್ಯರು ತಂದು ಒಯ್ದು ಅಸಮರ್ಥರು ಇವರೆಲ್ಲ. ಇವರೆಲ್ಲ ಪಗಾರಕ್ಕೆ ಬಂದುಬಿಟ್ಟಿದ್ದಾರೆ. 35 ಮಾರ್ಕ್ಸ್ ತೊಗೊಂಡು ಪಾಸ್ ಆಗೋದು, ಏನೇನೋ ಕಾರಣಗಳು ಕೊಟ್ಬಿಟ್ಟು ಒಳಗೆ ನುಗ್ಗೋದು, ಲಕ್ಷಗಟ್ಟಲೆ ಪಗಾರ ತಿನ್ನೋದು, ಕೆಲಸ ಮಾಡ್ದಂಗೆ ಮನೆಗೆ ಹೋಗೋದು, ತುಂಬ ದುಡ್ಡು ಇಟ್ಕೊಂಡು ಹೋಗೋದು. ಇದೇ ತಾನೇ ಮಾಡ್ತಾ ಇರೋದು. ಇದು ಸಮಗ್ರವಾದ ತನಿಖೆ ಆಗಬೇಕಾದ್ದು. ಈ ನರೇಗಾ ಇದೆಯಲ್ಲ, ನರೇಗಾದಲ್ಲಿ ಅಕ್ಷರ ಸಹ ಇವರು ನಕಲಿ ಬಿಲ್ಗಳನ್ನು ತಯಾರು ಮಾಡಿ ಹಣವನ್ನು ಖರ್ಚು ಹಾಕಿದ್ದಾರೆ ಖಜಾನೆಗೆ. ಸರ್ಕಾರದ ನಂಬಿಕೆಗೆ, ವಿಶ್ವಾಸಕ್ಕೆ ದ್ರೋಹ ಬಗೆದಿದ್ದಾರೆ ಇವರು. ಇದು ತನಿಖೆ ಆಗಲೇಬೇಕು. ಇಡೀ ಹಾವೇರಿ ಜಿಲ್ಲೆಯಲ್ಲಿರುವಂಥ 7 ತಾಲೂಕುಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಬಹಿರಂಗ ಆಗಬೇಕು.